ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಗುರುಬಸವಲಿಂಗಾಯ ನಮಃ. ದಯಮಾಡಿ ಎಲ್ಲರೂ ಹೇಳಬೇಕು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜೈ ಗುರುಬಸವೇಶ್ವರ. ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣ बसवेश्वर महाराज की ಮಾಡಿ ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಾದ ಅಗೋಚರವಾದ ಲಿಂಗವ ತೋರಿದ ಬಸವ ಗುರುವೇ ಶರಣು. ಬಸವ ಗುರುವೇ ಶರಣು. ಭಾರತ ದೇಶ, ಭಾರತ ದೇಶ. ಈಗ ನಾವು ಎಲ್ಲರೂ ಕೂಡಿ 5 ವಚನ ಪಠಣ ಮಾಡೋದು ಮುಖಾಂತರ ಬಸವ ಜಯಂತಿ ಎಲ್ಲ जगज्योति बसवेश्वर महाराज की जय, जगज्योति बसवेश्वर महाराज की जय. ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆದಿರುವುದು ಬಹಳ ಸಂತೋಷದ ವಿಷಯ. ಈ ಬೈಕ್ ರ್ಯಾಲಿ ಕೇವಲ ರೈಲಿ ಅಲ್ಲ, ಇದು ಸಮಾಜವನ್ನು ಸಂಘಟಿಸುವುದು. ಬಸವಣ್ಣವರು ಹೇಳಿದ ಹಾಗೆ ಜಾತಿ ಮತ ಪಂಥ ಭಾಷೆ ಎನ್ನದೇ ಲಿಂಗಧಾರಿಗಳಲ್ಲಿ ಒಂದನ್ನೋದನ್ನು ತೋರಿಸುವುದಕ್ಕಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಯುವಕರು, ಮಧ್ಯಮದರು, ವಯಸ್ಸಾದವರು ಎಲ್ಲರೂ ಕೂಡ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ. ಇದು ಒಂದು ಸಮಾಜದ ಸಂಘಟನೆ. ಮುಂದೆ ಬರುವಂತಹ ಬಸವ ಜಯಂತಿಗೆ ಒಂದು ಒಳ್ಳೆಯ ಚಾಲನೆ. ಎಲ್ಲರೂ ಕೂಡಿ ಈ ಬಹಳ ವೈಭವದಿಂದ ಚಿಕ್ಕವರು ದೊಡ್ಡವರು ಅನ್ನೋದೇ ಬಸವ ಜಯಂತಿಯನ್ನು ಆಚರಿಸಬೇಕು ಅನ್ನುವಂತಹ ಒಂದು ಒಳ್ಳೆ ಸಂದೇಶ ಸಮಾಜ ಕೊಡುವಂತಹದ್ದು ಈ ಬೈಕ್ ರ್ಯಾಲಿ ಮಾಡುತ್ತಾ ಇದೆ ಅಂತ ನನಗೆ ಅನಿಸ್ತದೆ. ಇವತ್ತಿನ ದಿನ ಬಸವಣ್ಣನವರ ಜಯಂತಿ ನಿಮಿತ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜೊತೆಗೆ ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ಅಂದ್ರೆ ಲಿಂಗಾಯತ ಸಂಘಟನೆಗಳು ಎಲ್ಲರೂ ಒಂದುಗೂಡಿ ಇವತ್ತಿನ ಸಮಾಜದ ಶಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ದಿನ. ಜೊತೆಗೆ ಬಸವಣ್ಣನವರ ಒಂದು ತತ್ವ ಏನಿದೆ, ನಾವೆಲ್ಲರೂ ಇವತ್ತು ಸಮಬಾಳು ಸಮಪಾಲು, ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಸಮಾಧಾನತೆಯನ್ನು ಹಂಚಿಕೊಂಡು ಶಾಂತತೆಯನ್ನ ಕಾಪಾಡಿಕೊಂಡು ನಮ್ಮ ರಾಜ್ಯವನ್ನ ಹಾಗೂ ನಮ್ಮ ಭಾರತ ದೇಶವನ್ನ ಸುಧಾರಣೆಯತ್ತ ಒಯ್ಯಬೇಕಾಗಿದೆ. ಅದಕ್ಕೆ ಅವರ ತತ್ವದಲ್ಲಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಅದರಲ್ಲೂ ಯುವಕರೆಲ್ಲರೂ ಸೇರಿ ಈ ಬೈಕ್ ರ್ಯಾಲಿಯನ್ನ ಯಶಸ್ವಿಯನ್ನು ಮಾಡೋದ್ರ ಮುಖಾಂತರ ಬಸವೇಶ್ವರರ ಜಯಂತಿನ ಆಚರಣೆಯನ್ನ ಪ್ರಾರಂಭ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ
ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಮ್ಮ ಬಸವಣ್ಣನವರ ತತ್ವವನ್ನ ಪಾಲಿಸ್ತಿರ್ತಕ್ಕಂತ ಇವತ್ತು ಯುವಕರು ಇರ್ಬೋದು, ಮುಖಂಡರು ಇರ್ಬೋದು, ಹಿರಿಯರು ಇರ್ಬೋದು, ತಾಯಂದಿರು ಇರ್ಬೋದು, ಇವತ್ತು ನಾವು ಅಷ್ಟೇ ಇದನ್ನ ಪಾಲನೆಯನ್ನ ಮಾಡ್ತಾ ಇದೀವಿ. ತಾವೊಂದ್ ಮಾತು ಕೇಳಿದ್ರೆ ಕಾಶ್ಮೀರ ವಿಚಾರ ಎತ್ತಿದ್ರೆ ಅಂತ ಹೇಳ ಬಯಸ್ತೀನಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಕಳೆದ 10 ವರ್ಷಗಳಿಂದ ಇಡೀ ಭಾರತದಲ್ಲಿ ಆಗ್ತಿರ್ತಕ್ಕಂತ ಸುಧಾರಣೆ ಕೆಲಸ ಆಗಿರ್ಬೋದು, ಇವತ್ತು 370 ಆರ್ಟಿಕಲ್ ಇರ್ಬೋದು, ಅಥವಾ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಏನ ಆಗೋಯ್ತು, ಅಲ್ಲಿಂದ ಇವತ್ತು ಪ್ರತಿಯೊಬ್ಬ ಭಾರತೀಯರದು ಅಥವಾ ಪ್ರತಿಯೊಬ್ಬ ಹಿಂದುತ್ವದವ್ರದ್ದು ಬಹುದೊಡ್ಡ ನಿರೀಕ್ಷೆ ಇದೆ. ನಮ್ಮ ಸನ್ಮಾನ್ಯ ಮೋದಿಜಿಯವರ ಇದಕ್ಕೆ ಬಹುದೊಡ್ಡ ನಿರೀಕ್ಷೆ ಇದೆ. ಮೊನ್ನೆ ಆಗಿರ್ತಕ್ಕಂತ ಈ ಪ್ರಕರಣ ಇವತ್ತು ನಮ್ಮ ಪ್ರತಿಯೊಬ್ಬರ ಯುವಕರಲ್ಲೂ ಬಿಸಿ ರಕ್ತ ಇದೆ. ಪ್ರತಿಯೊಬ್ಬ ಯುವಕರದ್ದು ಇವತ್ತು ರಕ್ತ ಕುದಿತಾ ಇದೆ. ಅದಕ್ಕೆ ಬರುವಂತ ದಿನಗಳಲ್ಲಿ ಇದಕ್ಕೆ ಸನ್ಮಾನ್ಯ ಮೋದಿಜಿಯವರು ಬಹು ದೊಡ್ಡ ಪ್ರತಿಯೊತ್ತು ಉತ್ತರ ಕೊಡ್ತಾರಂತ ನಮ್ಗೆಲ್ಲರಿಗೂ ಇವತ್ತು ಭರವಸೆ ಇದೆ. ಅನ್ನ ಬಸವಣ್ಣನವರ ಈ ತತ್ವಗಳು ಏನಿದೆ, ಸಮಾಜದಲ್ಲಿ ಇರ್ತಕ್ಕಂತ ಮುಖಂಡರು ಇರ್ಬೋದು, ನಮ್ಮಂತ ಯುವಕರು ಇರ್ಬೋದು, ನಾವೆಲ್ಲ ಇದನ್ನ ಪಾಲನೆಯನ್ನ ಮಾಡಿದ್ರೆ ಈ ಸಮಾಜಕ್ಕೆ ಇದನ್ನೆಲ್ಲಾ ವಿಷಯಗಳನ್ನ ನಾವು ಹರಡಿದಾದ್ರೆ ಈ ತತ್ವಗಳು ಪ್ರತಿಯೊಬ್ಬರು ಪಾಲಿಸಬೇಕಾಗ್ತದೆ. ಅವಾಗ ಶಾಂತಿಯುತ ಸಮಾಜವನ್ನು ಅಥವಾ ಶಾಂತಿಯುತ ರಾಷ್ಟ್ರವನ್ನು ನಾವು ಕಟ್ಟಲಿಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳಿ ಬಯಸ್ತೀವಿ. ಇವತ್ತು ದಿನ ಬೈಕ್ ರ್ಯಾಲಿ ಮುಖಾಂತರ ಬಸವೇಶ್ವರ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಬಸವಣ್ಣನವರ ಪ್ರತಿಮೆಗೆ ಪೂಜೆಯನ್ನ ಮಾಡೋದ್ರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಹುದೊಡ್ಡ ಮುಖಂಡರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕೋರ್ಯಾನವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಸಾಹೇಬ್ರು ಇರ್ಬೋದು, ಕವಟಗಿ ಮಠ ಅವ್ರು ಇರ್ಬೋದು, ಜಿರ್ಲಿ ವಕೀಲರು ಇರ್ಬೋದು, ಈ ತರ ಅನೇಕ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇವತ್ತಿಂದ ಸುಮಾರು ಮುಂದಿನ 4-5 ದಿನಗಳ ಕಾಲ ಮಹಾಸಭೆಯಲ್ಲಿ ಆಗಿರ್ಬೋದು, ಲಿಂಗಾಯತ ಸಂಘಟನೆಗಳಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳಿದಾವೆ. ಅದು ಇರ್ತಕ್ಕಂಥ ಎಲ್ಲ ಲೋಕಲ್ ಇರ್ತಕ್ಕಂಥ ನಮ್ಮ ಸಮಾಜ ಬಾಂಧವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡಬೇಕು. ಅದರ ಜೊತೆಗೆ ಬರುವಂತ 4ನೇ ತಾರೀಕು ಚೆನ್ನಮ್ಮ ಸರ್ಕಲ್ ನಿಂದ ಒಂದು ಅತಿ ದೊಡ್ಡ ರ್ಯಾಲಿಯನ್ನ ಹಮ್ಮಿಕೊಂಡಿದೀವಿ. ಅದಕ್ಕೆ ಆ ರ್ಯಾಲಿ ಪ್ರತಿ ವರ್ಷ ಕೂಡ ಜೋರಾಗೆ ನಡೀತದ. ಆದ್ರೆ ಈ ಸರಿ ಏನಾಗಿದೆ, ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿ ಸಂಘಟನೆದವರು ಕೂಡ ಒಕ್ಕೂಡಿ ಮಾಡೋದ್ರಿಂದ ಈ ಸಾರಿ ರ್ಯಾಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳಿ ನಮ್ಗೆಲ್ಲ ಭರವಸೆ ಮಾಡ್ತೀವಿ. 100% ಮಾಡ್ತೀವಿ. ಚೇತನ್ ಅಂಗಡಿ, ಬಿಜೆಪಿ ಮುಖಂಡರು, ಬೆಳಗಾವಿ ಗ್ರಾಮಾಂತರ. ಭಾರತ ದೇಶ ಜೈ ಬಸವೇಶ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ.